ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್ ನಮ್ಮ ಕನ್ನಡ ಜಗತ್ತು ಅಂಡ್ ಒನ್ಸ್ ಅಗೇನ್ ವೆಲ್ಕಮ್ ಟು ಕರೆಂಟ್ ಅಫೇರ್ಸ್ MCQ ಡಿಸ್ಕಷನ್ ಸೀರೀಸ್. ಇವತ್ತಿನ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ನಾವಿಲ್ಲಿ ಡಿಸ್ಕಸ್ ಮಾಡೋಣ ಬೋತ್ ಇನ್ ಕನ್ನಡ ಪ್ಲಸ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ಡಿಸ್ಕಷನ್. ದ ಫಸ್ಟ್ ಕಾನ್ಸೆಪ್ಟ್, ಜಿಯೋ ಹೆರಿಟೇಜ್ ಸೈಟ್ಸ್. ಕ್ವಶನ್ ಏನಂದ್ರೆ, ವಾಟ್ ಈಸ್ ದಿ ಪರ್ಪಸ್ ಆಫ್ ದಿ ಜಿಯೋ ಹೆರಿಟೇಜ್ ಸೈಟ್ಸ್ ಅಂಡ್ ಜಿಯೋ ರಿಲಿಕ್ಸ್ ಬಿಲ್ 2025? ಭೂ ಪರಂಪರೆ ತಾಣಗಳು ಮತ್ತು ಭೂ ಅವಶೇಷಗಳ ಮಸೂದೆ 2025ರ ಉದ್ದೇಶವೇನು? ಓಕೆ, ಆನ್ಸರ್ ಏನಂದ್ರೆ, ಭೂ ವೈಜ್ಞಾನಿಕ ಪರಂಪರೆಯನ್ನು ಸಂರಕ್ಷಿಸುವುದು ಮತ್ತು ನಿರ್ವಹಿಸುವುದು. ಆಪ್ಷನ್ 2, ಪ್ರಿಸರ್ವ್ ಅಂಡ್ ಮೇಂಟೈನ್ ಜಿಯೋಲಾಜಿಕಲ್ ಹೆರಿಟೇಜ್. ಇಲ್ಲಿ ಜಿಯೋ ಹೆರಿಟೇಜ್ ಸೈಟ್ಸ್ ನ ಏನ್ ಮಾಡಬೇಕು ಅಂತ ಹೇಳ್ತಿದ್ದಾರೆ, ಪ್ರಿಸರ್ವ್ ಮಾಡಬೇಕು ಮತ್ತೆ ಪ್ರೊಟೆಕ್ಟ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಈ ಒಂದು ಬಿಲ್ ಅಲ್ಲಿ. ಓಕೆ, ಸೊ ಮತ್ತೆ ಇದನ್ನ ಏನ್ ಮಾಡಬೇಕು, ರೆಗ್ಯುಲೇಷನ್ ಮಾಡಬೇಕು ಅಂತ ಕೂಡ ಹೇಳ್ತಿದ್ದಾರೆ. ಸೊ ಹಾಗಾದ್ರೆ ಈ ಜಿಯೋ ಹೆರಿಟೇಜ್ ಸೈಟ್ಸ್, ಸೊ ಏನೇನ್ ಬರುತ್ತೆ ಜಿಯೋ ಹೆರಿಟೇಜ್ ಸೈಟ್ಸ್ ಅಲ್ಲಿ ಅಂತಂದ್ರೆ, ನಾವು ರಾಕ್ಸ್ ನೋಡ್ಬೋದು, ಫಾಸಿಲ್ಸ್ ನ ನೋಡ್ಬೋದು, ಏನು ಜಿಯೋಮಾರ್ಫಿಕ್ ಲ್ಯಾಂಡ್ ಫಾರ್ಮ್ಸ್ ಕೂಡ ನೋಡ್ಬೋದು. ಅದೇ ತರ ಮಿಟಿಯೋರೈಟ್ಸ್ ಏನು ಇಂಪ್ಯಾಕ್ಟ್ ಆಗಿರುತ್ತೆ ಸೈಟ್ಸ್, ಆ ಸೈಟ್ಸ್ ಕೂಡ ನಾವು ಇಲ್ಲಿ ನೋಡ್ಬೋದು ಎಲ್ಲಿ, ಜಿಯೋ ಹೆರಿಟೇಜ್ ಸೈಟ್ಸ್ ಅಲ್ಲಿ. ಸೊ ಮತ್ತೆ ನಾವು ಏನ್ ಮಾಡ್ಬೋದು, ನ್ಯಾಚುರಲ್ ಕೇವ್ಸ್ ಕೂಡ ನೋಡ್ಬೋದು, ಗುಹೆಗಳು ಅಂತ ಕರಿತೀವಿ, ಮತ್ತೆ ನ್ಯಾಚುರಲ್ ಸ್ಕಲ್ಪ್ಚರ್ಸ್ ಕೂಡ ನೋಡ್ಬೋದು ಇಲ್ಲಿ. ಓಕೆ, ಸೊ ಇವುಗಳನ್ನ ಏನ್ ಮಾಡ್ಬೇಕು, ಪ್ರಿಸರ್ವ್ ಮಾಡಬೇಕು ಮತ್ತೆ ಪ್ರೊಟೆಕ್ಟ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಸೊ ಯಾವ ಒಂದು ಕಾರಣಕ್ಕಾಗಿ ಅಂತಂದ್ರೆ, ಸೊ ಎಜುಕೇಶನ್ ಪರ್ಪಸ್ ಮತ್ತೆ ಪಬ್ಲಿಕ್ ಅವೇರ್ನೆಸ್ ಪರ್ಪಸ್, ಮತ್ತೆ ಇನ್ನೊಂದು ಏನಂದ್ರೆ ರಿಸರ್ಚ್ ಪರ್ಪಸ್. ಸೊ ಏನ್ ಮಾಡ್ಬೇಕು, ಇವುಗಳನ್ನ ಏನು ಪ್ರಿಸರ್ವ್ ಮಾಡಬೇಕು ಮತ್ತೆ ಪ್ರೊಟೆಕ್ಟ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಸೊ ಹಾಗಂದ್ರೆ ಈ ಒಂದು ಬಿಲ್ ಅಲ್ಲಿ ಸೊ ಏನೇನ್ ಪ್ರಪೋಸ್ ಮಾಡಿದ್ದಾರೆ ಅಂತಂದ್ರೆ, ಫಸ್ಟ್ಗೆ ಅಕ್ವೈರ್ ಮಾಡ್ಬೋದು, ಯಾವುದೇ ತರ ಈ ತರ ಒಂದು ಸೈಟ್ ನ ಏನ್ ಮಾಡ್ಬೋದು, ಅಕ್ವೈರ್ ಮಾಡ್ಬೋದು. ಪ್ಲಸ್ ಏನ್ ಮಾಡ್ಬೋದು, 100 ಮೀಟರ್ ಏನಿದೆ ಇಲ್ಲಿ ಪ್ರೊಹಿಬಿಷನ್ ಝೋನ್ ಇದೆ. 100 ಮೀಟರ್ ಏನು ಪ್ರೊಹಿಬಿಷನ್ ಝೋನು. ನೆಕ್ಸ್ಟ್ 200 ಮೀಟರ್ ಏನಿದೆ ಇಲ್ಲಿ ರೆಗ್ಯುಲೇಷನ್ ಝೋನ್ ಅಂತಂದ್ರೆ ರಿಸ್ಟ್ರಿಕ್ಟೆಡ್ ಝೋನ್ ಇದೆ. ಅರೌಂಡ್ ಸಪೋಸ್ ಇದು ಸೈಟ್ ಇತ್ತಂದ್ರೆ ಇಲ್ಲಿ 100 ಮೀಟರ್ ಝೋನ್, ನೆಕ್ಸ್ಟ್ 200 ಮೀಟರ್ ಝೋನ್. ಅದೇ ತರ ಇಲ್ಲಿ ಏನ್ ಮಾಡಿದ್ದಾರೆ, ಫೈನ್ ಕೂಡ ಇಂಪೋಸ್ ಮಾಡಿದ್ದಾರೆ. ಫೈನ್ ಅರೌಂಡ್ ಏನು 5 lakh rupees ಏನು ಫೈನ್ ಕೂಡ ಏನು ಇಂಪೋಸ್ ಮಾಡಿದ್ದಾರೆ. ಪ್ಲಸ್ 6 months ಜೈಲ್ ಟರ್ಮ್, 6 months ಏನು ಜೈಲ್ ಟರ್ಮ್. ಓಕೆ, ನಾವೀಗ ಇದೇನಂತಾರೆ ಜಿಯೋ ಹೆರಿಟೇಜ್ ಸೈಟ್ಸ್ ನ, ಹಾಗಾದ್ರೆ ಇಂಡಿಯಾದಲ್ಲಿ ಜಿಯೋ ಹೆರಿಟೇಜ್ ಸೈಟ್ಸ್ ನ ಯಾರು ಡಿಕ್ಲೇರ್ ಮಾಡ್ತಾರೆ ಅಂತಂದ್ರೆ, ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಏನ್ ಮಾಡುತ್ತೆ, ಡಿಕ್ಲೇರ್ ಮಾಡುತ್ತೆ. ಸೊ ಇಂಡಿಯಾದಲ್ಲಿ ಎಷ್ಟಿದಾವೆ ಜಿಯೋ ಹೆರಿಟೇಜ್ ಸೈಟ್ಸ್? ಅರೌಂಡ್ 32 ಜಿಯೋ ಹೆರಿಟೇಜ್ ಸೈಟ್ಸ್ ಇದಾವೆ. ಹಾಗಾದ್ರೆ ಇಲ್ಲಿ ನಾವು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಬಗ್ಗೆ ನೋಡ್ಬೇಕಂದ್ರೆ, ಇವಾಗ ಸ್ಟಾರ್ಟ್ ಆಗುತ್ತೆ ಇದು 1851 ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಯಾರು ಸ್ಟಾರ್ಟ್ ಮಾಡ್ತಾರೆ, ಥಾಮಸ್ ಒಲ್ಡಹಮ್ ಅಂತ ಇವರು ಸ್ಟಾರ್ಟ್ ಮಾಡ್ತಾರೆ ಯಾವುದು, ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾನ. ಸೊ ಪ್ರೈಮರಿ ಪರ್ಪಸ್ ಏನಾಗಿರ್ತದೆ ಅವಾಗ ಇದನ್ನ ಸ್ಟಾರ್ಟ್ ಮಾಡಕ್ಕೆ ಅಂತಂದ್ರೆ, ಕೋಲ್ ಫೈಂಡ್ ಔಟ್ ಮಾಡೋದು. ಏನಂದ್ರೆ ಕೋಲ್ ಡೆಪಾಸಿಟ್ ಫೈಂಡ್ ಔಟ್ ಮಾಡೋದು ಅವಾಗ. ಸೊ 1850s ಟೈಮಲ್ಲಿ ಏನಂದ್ರೆ ಇಂಡಿಯಾದಲ್ಲಿ ರೈಲ್ವೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿರುತ್ತೆ. ಸೊ ರೈಲ್ವೆ ಕನ್ಸ್ಟ್ರಕ್ಷನ್ಗೆ ಮೇನ್ ಇಂಪಾರ್ಟೆಂಟ್ ಬೇಕಾಗಿರೋ ಏನು ಅವಾಗ ಮಿನರಲ್ ಯಾವ್ದಾಗಿತ್ತು ಅಂದ್ರೆ ಕೋಲ್ ಆಗಿತ್ತು. ಓಕೆ, ನೆಕ್ಸ್ಟ್ ಯಾವ ಒಂದು ಮಿನಿಸ್ಟ್ರಿ ಅಂಡರ್ ವರ್ಕ್ ಆಗುತ್ತೆ, ಇದು ಮಿನಿಸ್ಟ್ರಿ ಆಫ್ ಕೋಲ್ಸ್. ನೆಕ್ಸ್ಟ್ ಇದ್ರ ಫಂಕ್ಷನ್ಸ್ ಏನಂತಂದ್ರೆ, ನ್ಯಾಷನಲ್ ಜಿಯೋ ಏನು ಸೈಂಟಿಫಿಕ್ ಇನ್ಫಾರ್ಮೇಶನ್ ಏನ್ ಮಾಡೋದು, ಕಲೆಕ್ಟ್ ಮಾಡೋದು, ಪ್ಲಸ್ ಏನು ಮಿನರಲ್ ರಿಸೋರ್ಸ್ ಏನ್ ಮಾಡೋದು, ಇಲ್ಲಿ ಅಸೆಸ್ ಮಾಡೋದು. ಸೊ ಇಲ್ಲಿ ನೆನ್ಪಿಡ್ಬೇಕಾಗಿರೋದು ಇಂಪಾರ್ಟೆಂಟ್ ಟಾಪಿಕ್ಸ್ ಏನಪ್ಪಾ ಅಂತಂದ್ರೆ, ಜಿಯೋ ಹೆರಿಟೇಜ್ ಸೈಟ್ಸ್ ಅಂದ್ರೆ ಏನು, ಮತ್ತೆ ಅದನ್ನ ಯಾವ ಒಂದು ಕಾರಣಕ್ಕಾಗಿ ಏನ್ ಮಾಡ್ತಾರೆ, ಪ್ರಿಸರ್ವ್ ಮತ್ತೆ ಪ್ರೊಟೆಕ್ಟ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಈಗಿರೋ ಬಿಲ್ ಅಲ್ಲಿ ಏನೇನ್ ರೆಗ್ಯುಲೇಷನ್ ಝೋನ್ ಮತ್ತೆ ಪ್ರೊಹಿಬಿಷನ್ ಝೋನ್ ಎಷ್ಟಿದೆ, 100 ಮೀಟರ್ 200 ಮೀಟರ್ ಇದೆ, ಇದನ್ನ ಅದ್ಲ ಬದಲಿಯಾಗಿ ಕೇಳ್ಬೋದು. ಓಕೆ, ನೆಕ್ಸ್ಟ್ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಬಗ್ಗೆ ಕೇಳ್ಬೋದು. ಸೊ ನಮ್ದು ಇಂಡಿಯಾದಲ್ಲಿ ಟೋಟಲ್ ಎಷ್ಟು ಜಿಯೋ ಹೆರಿಟೇಜ್ ಸೈಟ್ಸ್ ಇದಾವೆ ಅಂತ ಕೇಳ್ಬೋದು. ಸೊ ನಾವು ಇಲ್ಲಿ ಮ್ಯಾಪ್ ವೈಸ್ ಜಿಯೋ ಹೆರಿಟೇಜ್ ಸೈಟ್ಸ್ ಇಂಡಿಯಾದಲ್ಲಿ ಎಷ್ಟಿದಾವೆ, 32 ಇದಾವೆ. ಯಾವ ಸ್ಟೇಟ್ ಅಲ್ಲಿ ಯಾವ ಸೈಟ್ಸ್ ನ ಜಿಯೋ ಹೆರಿಟೇಜ್ ಸೈಟ್ಸ್ ಅಂತ ಡಿಕ್ಲೇರ್ ಮಾಡಿದ್ದಾರೆ ಅಂತ ಇಲ್ಲಿ ಕೊಟ್ಟಿದೀವಿ. ಪ್ಲೀಸ್ ಗೋ ಥ್ರೂ ದಿಸ್ ಏನು ಇಮೇಜ್. ಓಕೆ, ವಿಲ್ ಮೂವ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ಮುಂದಿನ ಕ್ವಶನ್ ನೋಡೋಣ. ಇಂಟರ್ನ್ಯಾಷನಲ್ ಅಫೇರ್ಸ್. ವಿಚ್ ಕಂಟ್ರಿ ವಾಸ್ ಸ್ಟ್ರಕ್ ಬೈ ಎ 7.4 ಮ್ಯಾಗ್ನಿಟ್ಯೂಡ್ ಅರ್ಥಕ್ವೇಕ್ ನಿಯರ್ ದಿ ಕಮ್ಚತ್ಕಾ ಪೆನಿನ್ಸುಲಾ ಆನ್ July 20, 2025? ಕ್ವಶನ್ ಏನಂದ್ರೆ, ಜುಲೈ 20, 2025ರಂದು ಕಮ್ಚತ್ಕಾ ಏನು ಪರ್ಯಾಯ ದ್ವೀಪ ಇದೆ, ಇದರ ಹತ್ರ 7.4 ಏನು ತೀವ್ರತೆಯ ಭೂಕಂಪದಿಂದ ಯಾವ ದೇಶವು ತತ್ತರಿಸಿತ್ತು ಅಂತಿದೆ. ಸೊ ಆನ್ಸರ್ ವಿಲ್ ಬಿ ರಷ್ಯಾ. ರಷ್ಯಾದಲ್ಲಿ ಏನಾಗುತ್ತೆ, ಇತ್ತೀಚೆಗೆ ರಷ್ಯಾದು ಇಲ್ಲಿ ಈಸ್ಟರ್ನ್ ಪಾರ್ಟ್ ಅಲ್ಲಿ ಸೊ 7.4 ಮ್ಯಾಗ್ನಿಟ್ಯೂಡ್ ಏನು ಅರ್ಥಕ್ವೇಕ್ ಹಿಟ್ ಆಗುತ್ತೆ. ಸೊ ಈ ಒಂದು ಪ್ರದೇಶ ಯಾವ್ದು ಪ್ರದೇಶ ಅಂತಂದ್ರೆ ಕಮ್ಚತ್ಕಾ ಪೆನಿನ್ಸುಲಾ ಅಂತ ಕರಿತೀವಿ. ಸೊ ಇಲ್ಲಿ ನಾವು ಮ್ಯಾಪ್ ಅಲ್ಲಿ ನೋಡ್ಬೇಕಂತಂದ್ರೆ, ಸೊ ಇದು ರಷ್ಯಾದಲ್ಲಿ ಈ ಒಂದು ಪಾರ್ಟಿಗೆ ಏನಂತ ಕರಿತೀವಿ, ಇದು ಕಮ್ಚತ್ಕಾ ಪೆನಿನ್ಸುಲಾ. ಓಕೆ, ಸೊ ಈ ಪಾರ್ಟ್ನ ನಾವು ಎನ್ಲಾರ್ಜ್ ಮಾಡಿದ್ರೆ
ಸೊ ನಮಗೆ ಈ ತರ ಇದು ಏನು ಕಾಮ್ಚತ್ಕಾ ಪೆನಿನ್ಸುಲಾ. ಸೊ ಇದು ಏನು ರಷ್ಯಾದ ಪಾರ್ಟ್ ಇದೆ, ರಷ್ಯಾದ ಪಾರ್ಟ್. ಸೊ ಇಲ್ಲಿ ನಮಗೆ ಇಂಪಾರ್ಟೆಂಟ್ ಫಾರ್ ದಿ ಎಕ್ಸಾಮ್ ಪರ್ಪಸ್ ಏನಂತಂದ್ರೆ ಈ ಒಂದು ಕಾಮ್ಚತ್ಕಾ ಪೆನಿನ್ಸುಲಾ ಇದೆ. ಸೊ ಯಾವ ಒಂದು 2 ವಾಟರ್ ಬಾಡಿಗಳ ಮಧ್ಯೆ ಬರುತ್ತೆ ಅಂತ ಕೇಳ್ತಾರೆ. ಸಿ ಆಫ್ ಅಕಸ್ಟಾಕ್ ಮತ್ತೆ ಪೆಸಿಫಿಕ್ ಓಷಿಯನ್. ಸಿ ಆಫ್ ಏನು ಅಕಸ್ಟಾಕ್ ಮತ್ತೆ ಏನು ಪೆಸಿಫಿಕ್ ಓಷಿಯನ್. ಇವೆರಡು ಏನು 2 ವಾಟರ್ ಬಾಡಿಗಳ ಮಧ್ಯೆ ಯಾವ್ದು ಬರುತ್ತೆ, ಕಾಮ್ಚತ್ಕಾ ಪೆನಿನ್ಸುಲಾ ಬರುತ್ತೆ. ಓಕೆ. ಸೊ ನಮಗೆ ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಏನು, ಕುರಿಲ್ ಐಲ್ಯಾಂಡ್ಸ್. ಈ ಕುರಿಲ್ ಐಲ್ಯಾಂಡ್ಸ್ ಇದಾವೆ, ಕುರಿಲ್ ಐಲ್ಯಾಂಡ್ಸ್ ಇದೇನಂದ್ರೆ ಡಿಸ್ಪ್ಯೂಟೆಡ್ ಐಲ್ಯಾಂಡ್ಸ್. ಇವು ಯಾವ 2 ದೇಶಗಳ ಮಧ್ಯೆ ಅಂತಂದ್ರೆ ಒಂದು ರಷ್ಯಾ, ಇನ್ನೊಂದು ಜಪಾನ್. ಇವೆರಡು ದೇಶಗಳ ಮಧ್ಯೆ ಏನಿದು ಡಿಸ್ಪ್ಯೂಟೆಡ್ ಐಲ್ಯಾಂಡ್ಸ್. ಸೊ ಇವಾಗ ಕರೆಂಟ್ಲಿ ಇದು ಯಾವುದು ಇದನ್ನ ಏನು ಅಡ್ಮಿನಿಸ್ಟರ್ ಮಾಡುತ್ತೆ ಅಂತಂದ್ರೆ ರಷ್ಯಾ ಇದನ್ನ ಏನು ಅಡ್ಮಿನಿಸ್ಟರ್ ಮಾಡುತ್ತೆ. ಓಕೆ. ನೆಕ್ಸ್ಟ್ ಕ್ವಶನ್, ದ ಇಂಡಿಯನ್ ಆಸ್ಟ್ರೋನಾಮಿಕಲ್ ಅಬ್ಸರ್ವೇಟರಿ. ವಾಟ್ ಮೇಕ್ಸ್ ಹ್ಯಾಂಡ್ಲೆ ಲದಾಖ್ ಆನ್ ಐಡಿಯಲ್ ಸೈಟ್ ಫಾರ್ ದಿ ಇಂಡಿಯನ್ ಆಸ್ಟ್ರೋನಾಮಿಕಲ್ ಅಬ್ಸರ್ವೇಟರಿ. ಲದಾಖ್ನ ಹ್ಯಾನ್ಲೆಯನ್ನು ಭಾರತೀಯ ಖಗೋಳ ವೀಕ್ಷಣಾಲಯಕ್ಕೆ ಸೂಕ್ತ ಸ್ಥಳವನ್ನಾಗಿ ಮಾಡುವುದು ಯಾವುದು? ಓಕೆ. ಆನ್ಸರ್ ಏನಂದ್ರೆ ಕನಿಷ್ಠ ನೀರಿನ ಆವಿ, ಕಡಿಮೆ ಬೆಳಕಿನ ಮಾಲಿನ್ಯದೊಂದಿಗೆ ವನ ವಾತಾವರಣ. ಆನ್ಸರ್ ಏನಂದ್ರೆ ಡ್ರೈ ಅಟ್ಮಾಸ್ಫಿಯರ್ ವಿತ್ ಮಿನಿಮಲ್ ವಾಟರ್ ವೇಪರ್ ಅಂಡ್ ಲೋ ಲೈಟ್ ಪೊಲ್ಯೂಷನ್. ಇಲ್ಲಿ ಒಂದು ಆಸ್ಟ್ರೋನಾಮಿಕಲ್ ಸೊ ಬೆಸ್ಟ್ ಅಬ್ಸರ್ವೇಟರಿಯನ್ನಾಗಿ ಮಾಡೋದು ಹೇಗೆ ಅಂತಂದ್ರೆ ನಾವಿಲ್ಲಿ ನೋಡ್ತೀವಿ ಕೆಲವೊಂದಿಷ್ಟು ಫೀಚರ್ಸು ಏನಂದ್ರೆ ಹೈ ಆಲ್ಟಿಟ್ಯೂಡು ಪ್ಲಸ್ ಏನು ಡ್ರೈ ಕೋಲ್ಡ್ ಕ್ಲೈಮೇಟ್ ಮತ್ತೆ ಸ್ಟೇಬಲ್ ಏನಿರಬೇಕು, ಅಟ್ಮಾಸ್ಫಿಯರ್ ಇರಬೇಕು, ಸ್ಟೇಬಲ್ ಅಟ್ಮಾಸ್ಫಿಯರ್ ಪ್ಲಸ್ ಏನು ಮಿನಿಮಲ್ ಅಥವಾ ನೋ ಲೈಟ್ ಪೊಲ್ಯೂಷನ್. ಸೊ ಇದರಲ್ಲಿ ಈ ಒಂದು ಕ್ಯಾರೆಕ್ಟರ್ಸ್ ಅಲ್ಲಿ ಸೊ ನಮ್ಮ ಹಾನ್ಲೆ ಏನು ಲದಾಖ್ ಅಲ್ಲಿ ಇದೆ, ಇದಕ್ಕೆ ನಾವು ಎಂತ ಕರಿತೀವಿ, ಡಾರ್ಕ್ ಸ್ಕೈ ರಿಸರ್ವ್ ಅಂತ ಕೂಡ ಕರಿತೀವಿ. ಡಾರ್ಕ್ ಏನು ಸ್ಕೈ ರಿಸರ್ವ್ ಇಂಡಿಯಾದಲ್ಲಿ. ಓಕೆ. ಸೊ ಈ ಒಂದು ಎಲ್ಲ ಕ್ಯಾರೆಕ್ಟರ್ಸ್ ಏನ್ ಮಾಡುತ್ತೆ ಇದು ಹ್ಯಾಂಡ್ಲೆ ಏನು ಲದಾಖಲ್ಲಿ ಅಬ್ಸರ್ವೇಟರಿ ಇದೆ, ಇದೆಲ್ಲ ಪಾಯಿಂಟ್ಸ್ ನ ಏನ್ ಮಾಡುತ್ತೆ ಟಿಕ್ ಮಾಡುತ್ತೆ. ಓಕೆ. ಇಲ್ಲಿ ಹೈ ಆಲ್ಟಿಟ್ಯೂಡ್ ಕೂಡ ಇದೆ, ಇನ್ನು ಡ್ರೈ ಕೋಲ್ಡ್ ಕ್ಲೈಮೇಟ್ ಇದೆ, ಸ್ಟೇಬಲ್ ಅಟ್ಮಾಸ್ಫಿಯರ್ ಇದೆ, ಲೈಟ್ ಪೊಲ್ಯೂಷನ್ ತುಂಬಾನೇ ಕಡಿಮೆ ಇದೆ. ಓಕೆ. ಇಲ್ಲಿ ಇತ್ತೀಚೆಗೆ ಏನಾಗುತ್ತೆ, ಹ್ಯಾಂಡ್ಲೆ ಲದಾಖ್ ಅಲ್ಲಿ ನಮ್ದು ಏನು ಅಬ್ಸರ್ವೇಟರಿ ಇದೆ, ಸೊ ನಾವೇನಂತ ಕರಿತೀವಿ ಹಿಮಾಲಯನ್ ಚಂದ್ರ ಟೆಲಿಸ್ಕೋಪ್ ಅಬ್ಸರ್ವೇಟರಿ ಇದೆ. ಸೊ ಇದನ್ನ ಯಾವುದು ಏನು ಆಪರೇಟ್ ಮಾಡುತ್ತೆ ಅಂತಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್. ಇದೆಲ್ಲಿದೆ, ಬೆಂಗಳೂರಲ್ಲಿ ಇದೆ, ಬೆಂಗಳೂರು. ಓಕೆ. ಇವ್ರೇನ್ ಮಾಡ್ತಾರೆ 31 ಏನು ಅಟ್ಲಾಸ್ ಅಂತಕ್ಕಂಥದ್ದು ಏನ್ ಮಾಡ್ತಾರೆ ಅಬ್ಸರ್ವ್ ಮಾಡ್ತಾರೆ. ಹಾಗಾದ್ರೆ ಇದೇನು, ಇದು ಒಂದು ಕಾಮೆಟ್. ಸೊ ಈ ಒಂದು ಕಾರಣಕ್ಕೆ ಇದು ಏನು ಇದು ಕಾನ್ಸೆಪ್ಟ್ ನ್ಯೂಸ್ ಅಲ್ಲಿ ಇತ್ತು. ಓಕೆ. ಸೊ ನಮ್ಗೆ ಇಲ್ಲಿ ಇಂಪಾರ್ಟೆಂಟ್ ಏನು ಟಾಪಿಕ್ ಏನಂತಂದ್ರೆ ಆಸ್ಟ್ರೋನಾಮಿಕಲ್ ಅಬ್ಸರ್ವೇಟರಿ ಎಲ್ಲಿ ಸೂಟ್ ಆಗಿರ್ತವೆ ಮತ್ತೆ ಅವುಗಳನ್ನ ಬೆಸ್ಟ್ ಯಾವುದೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಮಾಡ್ತವೆ ಅಂತ. ಓಕೆ. ನಾವಿಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಫೀಚರ್ಸ್ ನೋಡಿದ್ವಿ. ನೆಕ್ಸ್ಟ್ ಇಂಡಿಯಾದು ಡಾರ್ಕ್ ಸ್ಕೈ ರಿಸರ್ವ್ ಎಲ್ಲಿ ಲೊಕೇಟ್ ಆಗಿದೆ ಅಂತ ನಮಗೆ ಕೇಳ್ಬೋದು. ಹ್ಯಾಂಡ್ಲೆ ಲದಾಖ್ ಅಲ್ಲಿ ಲೊಕೇಟ್ ಆಗಿದೆ. ನೆಕ್ಸ್ಟ್ ಹಿಮಾಲಯನ್ ಚಂದ್ರ ಟೆಲಿಸ್ಕೋಪ್. ಸೊ ಇದು ಏನು ನಮ್ದು ಇಂಡಿಯಾದು ಇಲ್ಲಿ ಟೆಲಿಸ್ಕೋಪ್ ಏನು ಅಬ್ಸರ್ವೇಟರಿ ಇದೆ. ಇದು ಏನು ಅಬ್ಸರ್ವ್ ಮಾಡ್ತೀವಿ ಇತ್ತೀಚೆಗೆ ಅಂತಂದ್ರೆ ಅಟ್ಲಾಸ್ ಅಂತಕ್ಕಂಥದ್ದು ಏನು ಕಾಮೆಟ್ ಏನ್ ಮಾಡಿದೆ ಅಬ್ಸರ್ವ್ ಮಾಡಿದೆ. ಸೊ ನೆಕ್ಸ್ಟ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಏನು ಆಸ್ಟ್ರೋಫಿಸಿಕ್ಸ್ ಎಲ್ಲಿ ಲೊಕೇಟ್ ಆಗಿದೆ ಅಂತ ಕೇಳ್ಬೋದು, ಬೆಂಗಳೂರಲ್ಲಿ ಇದೆ. ಓಕೆ. ದೀಸ್ ಆರ್ ಏನು ಫ್ಯಾಕ್ಟ್ಸ್ ಯು ನೀಡ್ ಟು ರಿಮೆಂಬರ್. ಇದು ಅಟ್ಲಾಸ್ ಅನ್ನತಕ್ಕಂಥದನ್ನ ಏನಂತ ಕೇಳ್ಬೋದು, ಆಸ್ಟ್ರಾಯ್ಡ್ಸು, ಕಾಮೆಟ್ಸು, ಪ್ಲಾನೆಟು, ಎಕ್ಸೋಪ್ಲಾನೆಟ್ ಅಂತ ಕೇಳ್ಬೋದು. ಸೊ ಇದು ಯಾವ್ದು ಅಂತಂದ್ರೆ ಇದು ಕಾಮೆಟ್ ಇದು. ಓಕೆ. ವಿಲ್ ಮೂವ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ಸೊ ಮುಂದಿನ ಕ್ವಶನ್ ನೋಡೋಣ. ಬಿತ್ರಾ ಐಲ್ಯಾಂಡ್ ಇನ್ ಲಕ್ಷದ್ವೀಪ್. ವೈ ಇಸ್ ಬಿತ್ರಾ ಐಲ್ಯಾಂಡ್ ಇನ್ ಲಕ್ಷದ್ವೀಪ್ being considered for acquisition by the central government? ಲಕ್ಷದ್ವೀಪ ಬಿತ್ರಾ ದ್ವೀಪವನ್ನು ಕೇಂದ್ರ ಸರ್ಕಾರ ಸ್ವಾಧೀನಪಡಿಸಿಕೊಳ್ಳಲು ಏಕೆ ಪರಿಗಣಿಸುತ್ತಿದೆ ಅಂತ ಕೇಳಿದ್ದಾರೆ. ಓಕೆ. ಏನಂತಂದ್ರೆ ಅದರ ಸ್ಥಳದಿಂದಾಗಿ ಕಾರ್ಯತಂತ್ರದ ರಕ್ಷಣಾ ಉದ್ದೇಶಗಳಿಗಾಗಿ, ಅದರದ್ದು ಲೊಕೇಶನ್ ಫಾರ್ ಸ್ಟ್ರಾಟಜಿಕ್ ಏನು ಡಿಫೆನ್ಸ್ ಪರ್ಪಸಸ್ ಡ್ಯೂ ಟು ಇಟ್ಸ್ ಏನು ಲೊಕೇಶನ್. ಓಕೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಲಕ್ಷದ್ವೀಪ್ ಐಲ್ಯಾಂಡ್ಸ್ ಸೊ ಎಲ್ಲಿ ಲೊಕೇಟ್ ಆಗಿದ್ದಾವೆ, ಅರೇಬಿಯನ್ ಸಿ ಅಲ್ಲಿ ಲೊಕೇಟ್ ಆಗಿದ್ದಾವೆ. ಓಕೆ. ಆಫ್ ದ ಕೋಸ್ಟ್ ಆಫ್ ಏನು ಕೇರಳ. ಸೊ ನಾವಿಲ್ಲಿ ಇದು ನಮ್ಮ ಕೇರಳ ಸ್ಟೇಟ್, ಇಲ್ಲಿ ನಾವು ನೋಡ್ಬೋದು ಲಕ್ಷದ್ವೀಪ್ ಐಲ್ಯಾಂಡ್ಸ್ನ. ಓಕೆ. ಲಕ್ಷದ್ವೀಪ್ ಐಲ್ಯಾಂಡ್ಸ್. ಸೊ ಲಕ್ಷದ್ವೀಪ್ ಐಲ್ಯಾಂಡ್ಸ್ ಅಲ್ಲಿ ಎಷ್ಟು ಐಲ್ಯಾಂಡ್ಸ್ ಬರ್ತವೆ ಅಂತಂದ್ರೆ 36 ಐಲ್ಯಾಂಡ್ಸ್ ಸಮೂಹ ಇದೆ. ಇಲ್ಲಿ 36 ಐಲ್ಯಾಂಡ್ಸ್
36 ಐಲ್ಯಾಂಡ್ಸು ಮತ್ತೆ ಇವುಗಳಿಗೆ ಏನಂತ ಕರಿತೀವಿ, ಕೋರಲ್ ಐಲ್ಯಾಂಡ್ಸ್ ಅಂತ ಕರಿತೀವಿ. ಅಂದ್ರೆ ಈ ಕೋರಲ್ಸ್ಗಳಿಂದ ಏನ್ ಮಾಡಿದಾವೆ, ಮಾಡಲ್ಪಟ್ಟಿದ್ದಾವೆ. ಓಕೆ, 36 ಐಲ್ಯಾಂಡ್ಸ್ ಅಲ್ಲಿ ಅರೌಂಡ್ 10 ಐಲ್ಯಾಂಡ್ಸ್ ನ ಏನ್ ಮಾಡಿದ್ದಾರೆ, ಹ್ಯೂಮನ್ ಸೆಟಲ್ಮೆಂಟ್ಸ್ ನೋಡ್ಬೋದು ನಾವು 10 ಐಲ್ಯಾಂಡ್ಸ್ ಅಲ್ಲಿ. ಇವಾಗ ಆಗ್ಲೇ ಅರೌಂಡ್ ಏನು ಫಸ್ಟ್ ಮತ್ತೆ ಸೆಕೆಂಡ್ 2 ಏನಿದಾವೆ ಬೇಸಸ್, ಇಂಡಿಯನ್ ನೇವಿ ಬೇಸಸ್ ಇದಾವೆ ಎಲ್ಲಿ, ಲಕ್ಷದ್ವೀಪ್ ಅಲ್ಲಿ. ಸೊ ಫಸ್ಟ್ ಕವರತ್ತಿಯಲ್ಲಿ ಕಾಣ್ಬೋದು ನಾವು, ನೆಕ್ಸ್ಟ್ ಮಿನಿಕಾಯಲ್ಲಿ ಕಾಣ್ಬೋದು. ಮಿನಿಕಾಯ್ ಮತ್ತೆ ಕವರತ್ತಿ ಐಲ್ಯಾಂಡ್ ಅಲ್ಲಿ ಇರತಕ್ಕ ಬೇಸ್ನ ಏನಂತ ಕರಿತೀವಿ, ದ್ವೀಪ ರಕ್ಷಕ್ ಅಂತ ಕರಿತೀವಿ. ದ್ವೀಪ ರಕ್ಷಕ್ ಅಂತ ಕರಿತೀವಿ. ನೆಕ್ಸ್ಟ್ ಐಎನ್ಎಸ್ ಜಟಾಯು, ಜಟಾಯು ನೋಡ್ತೀವಿ ಅಲ್ಲಿ ಮಿನಿಕಾಯ್ ಐಲ್ಯಾಂಡ್ಸ್ ಮತ್ತೆ ಕವರತ್ತಿ ಐಲ್ಯಾಂಡ್ಸ್. ಇವಾಗ ಬಿತ್ರಾ ಐಲ್ಯಾಂಡ್ಸ್ ಅಲ್ಲಿ ಕೂಡ ಡೆವಲಪ್ ಮಾಡ್ಬೇಕಂತ ನೋಡ್ತಿದ್ದಾರೆ. ಸೊ ಯಾವ ಒಂದು ಪರ್ಪಸ್ಗೆ ಅಂತಂದ್ರೆ, ಇಲ್ಲಿ ನಾವೇನ್ ನೋಡ್ತೀವಿ ಪರ್ಪಸ್ನ, ಇಲ್ಲಿಗಲ್ ಆಕ್ಟಿವಿಟೀಸ್ನ ಏನ್ ಮಾಡೋದು, ಕಾಂಬ್ಯಾಟ್ ಮಾಡಕ್ಕೆ. ನೆಕ್ಸ್ಟ್ ಡ್ರಗ್ ಟ್ರಾಫಿಕಿಂಗ್ ತುಂಬಾ ನಡೆಯುತ್ತೆ ಈ ಒಂದು ಪ್ಲೇಸ್ ಅಲ್ಲಿ. ಡ್ಯೂ ಟು ಈ ಬಿತ್ರಾ ಐಲ್ಯಾಂಡ್ ಲೊಕೇಶನ್ ಇಂದ ಡ್ರಗ್ ಟ್ರಾಫಿಕಿಂಗ್ ನ ಏನ್ ಮಾಡಕ್ಕೆ, ಕಾಂಬ್ಯಾಟ್ ಮಾಡಕ್ಕೆ. ನೆಕ್ಸ್ಟ್ ಏನ್ ಮಾಡಕ್ಕೆ, ಪೈರಸಿ ಅಂತ ಕರಿತೀವಲ್ಲ, ಪೈರಸಿನ ಏನ್ ಮಾಡಕ್ಕೆ, ನಿಗ್ರಹಿಸಕ್ಕೆ ಈ ಒಂದು ಐಲ್ಯಾಂಡ್ ನ ಡೆವಲಪ್ ಮಾಡ್ಬೇಕಂತ ನೋಡ್ತಿದ್ದಾರೆ. ಓಕೆ, ಸೊ ನಾವಿಲ್ಲಿ ಲಕ್ಷದ್ವೀಪ್ ಐಲ್ಯಾಂಡ್ಸ್ ನೋಡಿದ್ವಿ. ಸೊ ಕೋರಲ್ ಐಲ್ಯಾಂಡ್ಸ್ ಅಂತ ಕರೀತಾರೆ. ಸೊ ಇದರಲ್ಲಿ ಆಲ್ರೆಡಿ 2 ಬೇಸಸ್ ಇದಾವೆ. ನೆಕ್ಸ್ಟ್ ಬಿತ್ರಾ ಐಲ್ಯಾಂಡ್ಸ್ ನ ಡೆವಲಪ್ ಮಾಡ್ಬೇಕಂತ ನೋಡ್ತಿದ್ದಾರೆ. ಓಕೆ, ನೆಕ್ಸ್ಟ್ ಇಲ್ಲಿ ಇಂಪಾರ್ಟೆಂಟ್ ಚಾನಲ್ಸ್ ಬರ್ತವೆ. ಇಂಪಾರ್ಟೆಂಟ್ ಚಾನಲ್ಸ್, ಸೊ 8 ಡಿಗ್ರಿ ನಾರ್ತ್ ಚಾನಲ್ ಬರುತ್ತೆ. ನೆಕ್ಸ್ಟ್ ಏನ್ ಬರುತ್ತೆ, 9 ಡಿಗ್ರಿ ನಾರ್ತ್ ಚಾನಲ್ ಬರುತ್ತೆ. ಓಕೆ, 8 ಡಿಗ್ರಿ ನಾರ್ತ್ ಚಾನಲ್ ಏನ್ ಮಾಡುತ್ತೆ, ಮಿನಿಕಾಯ್ ಐಲ್ಯಾಂಡ್ ಇದು ಏನು ಲಕ್ಷದ್ವೀಪ್ ಐಲ್ಯಾಂಡ್. ಓಕೆ, ಮಿನಿಕಾಯ್ ಐಲ್ಯಾಂಡ್ ನ ಎದರಿಂದ ಸೆಪರೇಟ್ ಮಾಡುತ್ತೆ, ಮಾಲ್ಡೀವ್ಸ್ ಇಂದ ಸೆಪರೇಟ್ ಮಾಡುತ್ತೆ, ಮಾಲ್ಡೀವ್ಸ್. ನೆಕ್ಸ್ಟ್ 9 ಡಿಗ್ರಿ ನಾರ್ತ್ ಇದೇನ್ ಮಾಡುತ್ತೆ, ಸೊ ಲಕ್ಷದ್ವೀಪ್ ಐಲ್ಯಾಂಡ್ಸ್ ಎದರಿಂದ ಸೆಪರೇಟ್ ಮಾಡುತ್ತೆ, ಮಿನಿಕಾಯ್ ಇಂದ ಸೆಪರೇಟ್ ಮಾಡುತ್ತೆ. ಸೊ ಇಲ್ಲಿ 10 ಡಿಗ್ರಿ ಚಾನಲ್ ಯಾವೊಂದು ಐಲ್ಯಾಂಡ್ಸ್ ನ ಸೆಪರೇಟ್ ಮಾಡುತ್ತೆ, ಪ್ಲೀಸ್ ಗೋ ಅಂಡ್ ಸರ್ಚ್. ಓಕೆ, ವಿಲ್ ಮೂವ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ಮುಂದಿನ ಕ್ವಶನ್ ನೋಡೋಣ. ಎಕ್ಸರ್ಸೈಸ್ ಪ್ರಚಂಡ ಶಕ್ತಿ. ವಾಟ್ ವಾಸ್ ದ ಪ್ರೈಮರಿ ಅಬ್ಜೆಕ್ಟಿವ್ ಆಫ್ ದಿ ಇಂಡಿಯನ್ ಆರ್ಮೀಸ್ ಎಕ್ಸರ್ಸೈಸ್ ಪ್ರಚಂಡ ಶಕ್ತಿ ಕಂಡಕ್ಟೆಡ್ ಇನ್ ಮೀರತ್? ಮೀರತ್ನಲ್ಲಿ ನಡೆದ ಭಾರತೀಯ ಸೇನೆಯ ಪ್ರಚಂಡ ಶಕ್ತಿ ವ್ಯಾಯಾಮದ ಪ್ರಾಥಮಿಕ ಉದ್ದೇಶವೇನು? ಓಕೆ, ಇಲ್ಲೇನಂತಂದ್ರೆ ಆನ್ಸರ್, ಸ್ಟ್ರೈಕ್ ಆಪ್ಸ್ ಕಾರ್ಯಾಚರಣೆಗಳಲ್ಲಿ ಅಡ್ಡಿಪಡಿಸುವ ತಂತ್ರಜ್ಞಾನಗಳನ್ನು ಪ್ರದರ್ಶಿಸಲು. ಅಂದ್ರೆ ಏನು, ಟು ಡೆಮಾನ್ಸ್ಟ್ರೇಟ್ ಡಿಸ್ರಪ್ಟಿವ್ ಟೆಕ್ನಾಲಜೀಸ್ ಇನ್ ಸ್ಟ್ರೈಕ್ ಆಪ್ಸ್ ಆಪರೇಷನ್ಸ್. ಸೊ ಇಲ್ಲಿ ಏನ್ ಮಾಡುತ್ತೆ, UP ಮೀರತ್ತಲ್ಲಿ ಇಂಡಿಯನ್ ಆರ್ಮಿ ಎಕ್ಸರ್ಸೈಸ್ ಪ್ರಚಂಡ ಶಕ್ತಿ ಅಂತ ಕಂಡಕ್ಟ್ ಮಾಡುತ್ತೆ. ಓಕೆ, ಸೊ ಇಂಡಿಯನ್ ಆರ್ಮಿ ಈ ಒಂದು ವರ್ಷದ ಏನಂತ ಕರೀತಾ ಇದೆ, ಇಯರ್ ಆಫ್ ಟೆಕ್ ಅಬ್ಸಾರ್ಪ್ಷನ್ ಅಂತ ಕರ್ಕೊಂಡಿದೆ. ಸೊ ಇದ್ರ ಅರ್ಥ ಏನಂತಂದ್ರೆ ಟೆಕ್ನಾಲಜಿ ಅಡಾಪ್ಷನ್ ಮಾಡ್ಕೊಳ್ಳೋದು. ಸೊ ಟೆಕ್ನಾಲಜಿ ಯಾವ್ಯಾವ ಟೆಕ್ನಾಲಜಿ ಆಗಿರ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಡಾಪ್ಟ್ ಮಾಡ್ಕೊಳ್ಳೋದು, ಪ್ಲಸ್ UAE ಅಡಾಪ್ಟ್ ಮಾಡ್ಕೊಳ್ಳೋದು, ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಸ್ ನಾವು ಡ್ರೋನ್ ಅಂತ ಕರಿತೀವಿ, ಮತ್ತೆ ಲೈಟರ್ ಮುನಿಷನ್ಸ್ ನ ಅಡಾಪ್ಟ್ ಮಾಡ್ಕೊಳ್ಳೋದು. ಇದು ಅಡಾಪ್ಟ್ ಮಾಡ್ಕೊಂಡು ಇಂಡಿಯನ್ ಆರ್ಮಿದು ಕಾಂಬ್ಯಾಟ್ ಕೆಪಬಿಲಿಟಿ ಇದೆ, ಇದನ್ನ ಎನ್ಹಾನ್ಸ್ ಕಾಂಬ್ಯಾಟ್ ಕೆಪಬಿಲಿಟೀಸ್. ಓಕೆ, ಸೊ ಇದ್ರ ಸಲುವಾಗಿ ಯಾವೊಂದು ಎಕ್ಸರ್ಸೈಸ್ ನ ಕಂಡಕ್ಟ್ ಮಾಡಿದ್ದಾರೆ, ಎಕ್ಸರ್ಸೈಸ್ ಪ್ರಚಂಡ ಶಕ್ತಿ ಕಂಡಕ್ಟೆಡ್ ಬೈ ಇಂಡಿಯನ್ ಆರ್ಮಿ ಇನ್ UP ಮೀರತ್. ಓಕೆ, ಸೊ ನಾವಿಲ್ಲಿ ಇಂಡಿಯನ್ ಆರ್ಮಿ ಕಂಡಕ್ಟ್ ಮಾಡಿರ್ತಕ್ಕಂಥ 2025ರಲ್ಲಿ ಎಕ್ಸರ್ಸೈಸ್ ನ ನೋಡೋಣ. ಓಕೆ, ಸೊ ಬೇರೆ ದೇಶಗಳ ಜೊತೆಗೆ ಕಂಡಕ್ಟ್ ಮಾಡ್ತಕ್ಕಂಥ ಎಕ್ಸರ್ಸೈಸಸ್ ನಾವು ಇಲ್ಲಿ ಇಂಡಿಯನ್ ಆರ್ಮಿ ಮಾತ್ರ ನೋಡ್ತಾ ಇದ್ವಿ. ಓಕೆ, ದಸ್ತಲಿಕ್ ಯಾವ ಒಂದು ಎಕ್ಸರ್ಸೈಸ್ ಇದು, ಕೌಂಟರ್ ಟೆರರಿಸಂ ಎಕ್ಸರ್ಸೈಸ್ ಪುಣೆದಲ್ಲಿ ಕಂಡಕ್ಟ್ ಮಾಡ್ತಾರೆ, ಇಂಡಿಯಾ ಮತ್ತೆ ಉಜ್ಬೇಕಿಸ್ತಾನ್. ಓಕೆ, ನೆಕ್ಸ್ಟ್ ಧರ್ಮ ಗಾರ್ಡಿಯನ್ ಎಕ್ಸರ್ಸೈಸ್ ಜಾಯಿಂಟ್ ಮಿಲಿಟರಿ ಎಕ್ಸರ್ಸೈಸ್ ಇದು ಇಂಡಿಯಾ ಮತ್ತೆ ಜಪಾನ್. ಎಕೋವೆರಿನ್ 2025 ಜಾಯಿಂಟ್ ಎಕ್ಸರ್ಸೈಸು ಮಾಲ್ಡೀವ್ಸ್ ಅಲ್ಲಿ ಕಂಡಕ್ಟ್ ಮಾಡ್ತಾರೆ, ಇಂಡಿಯಾ ಮತ್ತೆ ಮಾಲ್ಡೀವ್ಸ್. ಖಂಜರ್ 2025 ಇಂಡಿಯಾ ಮತ್ತೆ ಕಿರ್ಗಿಸ್ತಾನ್. ನೊಮ್ಯಾಡಿಕ್ ಎಲಿಫೆಂಟ್ 2025 ಇಂಡಿಯಾ ಮತ್ತೆ ಮಂಗೋಲಿಯಾ. ಶಕ್ತಿ 2025 ಇಂಡಿಯಾ ಮತ್ತೆ ಫ್ರಾನ್ಸ್. ಸೊ ಇದು ಬೈಲ್ಯಾಟರಲ್ ಕೌಂಟರ್ ಟೆರರಿಸಂ ಎಕ್ಸರ್ಸೈಸ್. ಸೊ ಇಲ್ಲಿವರೆಗೂ ಅಂದ್ರೆ 2025ರಲ್ಲಿ ಎಷ್ಟು ಇಂಡಿಯನ್ ಆರ್ಮಿ ಕಂಡಕ್ಟೆಡ್ ದೀಸ್ ಎಕ್ಸರ್ಸೈಸಸ್. ಓಕೆ, ಈ ಒಂದು ಎಕ್ಸರ್ಸೈಸ್ ನ ಇಂಡಿಯನ್ ಆರ್ಮಿ ಕಂಡಕ್ಟ್ ಮಾಡಿದೆ. ಇವು ಎಕ್ಸಾಮ್ ಪರ್ಪಸ್ಗೆ ವೆರಿ ಇಂಪಾರ್ಟೆಂಟ್. ಓಕೆ, ಪ್ಲೀಸ್ ಯು ಹ್ಯಾವ್ ಟು ರಿಮೆಂಬರ್ ದಸ್ತಲಿಕ್, ಧರ್ಮ ಗಾರ್ಡಿಯನ್, ಎಕೋವೆರಿನ್, ಖಂಜರ್, ನೊಮ್ಯಾಡಿಕ್ ಎಲಿಫೆಂಟ್, ಶಕ್ತಿ.
ಸೊ ಇವು ಏನಂದ್ರೆ ಬರೀ ಏನು ಇಂಡಿಯನ್ ಆರ್ಮಿ ಕಂಡಕ್ಟ್ ಮಾಡಿರ್ತಕ್ಕಂಥ ಎಕ್ಸಸೈಸಸ್. ಇವತ್ತಿನ ವಿ ಡಿಸ್ಕಸ್ಡ್ ಏನು ಮೋಸ್ಟ್ ಇಂಪಾರ್ಟೆಂಟ್ ಏನು MCQ ಕರೆಂಟ್ ಅಫೇರ್ಸ್. ಇಫ್ ಯು ಲೈಕ್ ಅವರ್ ವರ್ಕ್, ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ at ನಮ್ಮ ಕನ್ನಡ ಜಗತ್ತು, and thank you for watching.